ಮಹಾರಾಜ ಕೃಷ್ಣದೇವರಾಯರಿಗೆ ಜೈ. 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 ಹಾ ಮಹಾಮಂತ್ರಿಗಳೇ, ಇಂದು ರಾಜ ದರ್ಬಾರಿನಲ್ಲಿ ಏನು ವಿಷಯ ಚರ್ಚೆಯಾಗಬೇಕಿದೆ? ಮಹಾರಾಜರೇ, ಇವತ್ತು ರಾಜ ದರ್ಬಾರಿಗೆ ಒಂದು ವಿಚಿತ್ರವಾದ ಪ್ರಕರಣ ಬಂದಿದೆ. ಈ ಪ್ರಕರಣಕ್ಕೆ ಪರಿಹಾರವನ್ನ ಕೇವಲ ತಾವು ಮಾತ್ರ ನೀಡೋದಿಕ್ ಸಾಧ್ಯ. ಇಡೀ ಬ್ರಹ್ಮಾಂಡದ ವಿಚಿತ್ರ ಪ್ರಕರಣಗಳು ನಮ್ಮ ರಾಜ ದರ್ಬಾರಿನಲ್ಲೇ ಚರ್ಚೆಯಾಗುತ್ತದೆ. ಯಾಕಂದ್ರೆ ಗೊತ್ತಿದೆ ಅಲ್ವಾ, ಇವತ್ತು ಸಭೆಯಲ್ಲಿ ರಾಮ ಇದ್ದಾನೆ. ಸುಮ್ಮನೆ ಕೂತ್ಕೋ. ಹೇಳಿ ಮಂತ್ರಿಗಳೇ. ಏನ್ ಹೇಳೋದು ಮಹಾರಾಜರೇ? ಅದೇ ವಿಚಿತ್ರ ಪ್ರಕರಣದ ಬಗ್ಗೆ ಹೇಳಿದಿರಲ್ಲ ನಮಗೆ ಕೆಲವು ಕ್ಷಣಗಳ ಮುಂಚೆ, ಅದರ ಬಗ್ಗೆ ಹೇಳಿ. ಮಹಾರಾಜರೇ, ಇಬ್ರು ಅವಳಿ ಜವಳಿ ಇದ್ದಾರೆ, ರಮೇಶ ಮತ್ತೆ ಸುರೇಶ. ಮಹಾರಾಜರೇ, ಇಬ್ರು ಸೋದರರನ್ನು ನೋಡಿದ್ರೆ ಒಂದೇ ತರ ಕಾಣಿಸ್ತಾರೆ. ಅವ್ರ ತಂದೆಯವರು ಸಾಯೋದಕ್ಕೂ ಮುಂಚೆ ಅವ್ರ ಆಸ್ತಿಯನ್ನ ಇಬ್ಬರಿಗೂ ಸಮವಾಗಿ ಭಾಗ ಮಾಡಿದ್ರು. ಜಮೀನೆಲ್ಲ ರಮೇಶನಿಗೆ ಸಿಕ್ಕಿತ್ತು, ಮತ್ತೆ ಚಿನ್ನದ ನಾಣ್ಯ ಆಭರಣಗಳೆಲ್ಲ ಸುರೇಶನಿಗೆ ಸಿಕ್ಕಿತ್ತು. ಇದರಲ್ಲಿ ಸಮಸ್ಯೆ ಏನು ಮಹಾಮಂತ್ರಿಗಳೇ? ಸಮಸ್ಯೆ ಏನು ಅಂದ್ರೆ ಮಹಾರಾಜರೇ, ಬಂಗಾರದ ನಾಣ್ಯ ಮತ್ತು ಆಭರಣಗಳಿಗಾಗಿ ಇಬ್ರು ಸುರೇಶ ತಾವೇ ಅಂತ ಹೇಳ್ತಿದ್ದಾರೆ. ಮತ್ತೆ ಅವರು ಆ ಪೆಟ್ಟಿಗೆಯನ್ನ ಕೇಳ್ಕೊತಿದ್ದಾರೆ. ಅವರ ಪರಿವಾರದೊಂದಿಗೆ ಮಾತನಾಡಿ ಸ್ಪಷ್ಟ ಮಾಡಿಕೊಳ್ಳಿ, ಇದರಲ್ಲಿ ಸಮಸ್ಯೆ ಏನಿದೆ? ಕಷ್ಟಕರವಾದ ವಿಷಯ ಏನು ಅಂದ್ರೆ, ಅವ್ರ ಕುಟುಂಬದವರು ಕೂಡ ಅವರಿಬ್ಬರನ್ನ ಗುರುತಿಸೋದ್ರಲ್ಲಿ ಅಸಮರ್ಥರಾಗಿದ್ದಾರೆ. ಮಂತ್ರಿಗಳೇ, ಆ ಇಬ್ಬರು ಸೋದರರನ್ನು ರಾಜ ದರ್ಬಾರಿಗೆ ಪ್ರಸ್ತುತಪಡಿಸಿ. ಪ್ರಣಾಮಗಳು ಮಹಾರಾಜ. ಮಹಾರಾಜರೇ, ಇವನು ರಮೇಶ ಮತ್ತೆ ಅವರು ಇಲ್ಲ ಮಹಾರಾಜರೇ, ಅವನು ರಮೇಶ, ಇವನು ಸುರೇಶ. ಇಲ್ಲ ಇವನು ಸುರೇಶ, ಅವನು ರಮೇಶ. ಕ್ಷಮೆ ಇರ್ಲಿ ಮಹಾರಾಜರೇ, ನನಗೆ ಗುರ್ತಿಸೋದಿಕ್ ಸಾಧ್ಯ ಆಗ್ತಾ ಇಲ್ಲ ರಮೇಶ ಯಾರು ಸುರೇಶ ಯಾರು ಅಂತ. ಮಹಾರಾಜ, ನಾನು ಸುರೇಶ. ಇಲ್ಲ ಮಹಾರಾಜ, ನಾನು ಸುರೇಶ. ಮಹಾರಾಜ, ಪಿತಾಶ್ರೀ ವ್ಯವಸಾಯಕ್ಕೆ ಅಂತ ಭೂಮಿ ಇವನು ಕೊಟ್ಟಿದ್ರು, ಮತ್ತೆ ಪೆಟ್ಟಿಗೆ ನನಗ್ ಕೊಟ್ಟಿದ್ರು. ತಪ್ಪು ಹೇಳ್ತಿದ್ದಾನೆ ಮಹಾರಾಜ. ಚಿನ್ನದ ಆಸೆಗೋಸ್ಕರ ಇವನು ಸುಳ್ಳು ಹೇಳ್ತಿದ್ದಾನೆ. ನಾನು ಸುರೇಶ ನಾನು ಮಹಾರಾಜ. ಇಲ್ಲ ಮಹಾರಾಜ, ಸುರೇಶ ನಾನು, ನಿಜವಾದ ಸುರೇಶ ನಾನು. ಇಲ್ಲ, ನಾನು ಸುರೇಶ ಇಲ್ಲ, ನಾನು ಸುರೇಶ ನಾನು ಮಹಾರಾಜ, ನೀವೇ ನ್ಯಾಯ ನೀಡಿ. ನಾವು ಸ್ವತಃ ಸಂಶಯದಲ್ಲಿದ್ದೇವೆ, ಏನು ಮಾಡುವುದು? ಪಂಡಿತರೇ, ಗುರುಗಳೇ. ಮಹಾರಾಜ, ಇವನ ಕಣ್ಣಿಗೆ ಖಂಡಿತ ಒಂದಾಗತ್ತೆ. ಇವನ ಮೂಗು ಒಂದೇ ತರನೇ ಇದೆ. ಆಚಾರ್ಯರೇ, ಅರೇ, ಇವರಿಬ್ರು ನೋಡೋದಿಕ್ ಒಂದೇ ತರ ಕಾಣ್ತಾರೆ. ಮಹಾಪ್ರಭು, ಆಚಾರ್ಯರು ಸರಿಯಾಗಿ ಹೇಳ್ತಿದ್ದಾರೆ. ಇವರಿಬ್ರು ಒಬ್ರನ್ನೊಬ್ರ ಪ್ರತಿಬಿಂಬ, ನೋಡೋಕೆ ಒಂದೇ ತರ ಇದ್ದಾರೆ. ಇದ್ರ ತಾತ್ಪರ್ಯ ಏನು ಅಂದ್ರೆ, ಇದರಲ್ಲಿ ರಮೇಶ ಯಾರು, ಇದರಲ್ಲಿ ಸುರೇಶ ಯಾರು ಅಂತ ಕಂಡು ಹಿಡಿಯೋದು ಅಸಂಭವ. ಈ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ಏನು ಪರಿಹಾರ ಗುರುಗಳೇ? ಮಹಾರಾಜ, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಸುರೇಶ ಹೇಳಿ ಗುರುಗಳೇ. ಅರೆ, ಇಬ್ರು ಯಾಕೋ ತಿರುಗಿದ್ರಿ? ಒಬ್ರು ತಿರುಗ್ಬೇಕಲ್ವಾ? ಸುರೇಶ ಯಾರು? ಅವರು ನಾನೇ ಸುರೇಶ ಆಚಾರ್ಯರೇ. ತುಂಬಾ ಬುದ್ಧಿವಂತರು ಇವರಿಬ್ರು.
ಮಹಾರಾಜ್ರೆ, ನನಗೆ ಮೊದಲಿಂದಾನೇ ಗೊತ್ತಿತ್ತು ಇವರಿಬ್ರು ಒಟ್ಟಿಗೆ ತಿರುಗ್ತಾರೆ ಅಂತ ಹೇಳಿ. ಇದು ಘನಘೋರ ಸಮಸ್ಯೆ ಮಹಾರಾಜ್ರೆ. ಗುರುಗಳೇ, ಸಮಸ್ಯೆ ಘನಘೋರವಾದದ್ದು ಎಂದು ಸಾಬೀತಾಗಿದೆ. ಇದಕ್ಕೆ ಪರಿಹಾರ ಹುಡುಕಬೇಕು ನಾವು. ಚಿಂತೆ ಮಾಡಬೇಡಿ ಮಹಾರಾಜ್ರೆ, ಈ ಸಮಸ್ಯೆಗೂ ಪರಿಹಾರ ನಮ್ಮ ಹತ್ರ ಇದೆ. ಹೇಳಿ, ಏನು ಪರಿಹಾರವೆಂದು? ಮಹಾರಾಜ, ನನ್ನ ಹತ್ರ ಒಂದು ಅಭಿಮಂತ್ರಿತ ಮುದ್ರೆ ಇದೆ. ನಾನು ಇದನ್ನ ಮೇಲಕ್ಕೆ ಎಸ್ದಾಗ ಕೆಳಗೆ ಬರಬೇಕಾದ್ರೆ ಯಾರು ಇದನ್ನ ಸರಿಯಾಗಿ ಹಿಡಿತಾರೋ ಅವರು ಸುರೇಶ, ಉಳಿದವನು ರಮೇಶ. ಇದು ಉಚಿತವಲ್ಲ ಮಹಾರಾಜ. ಯಾಕೆ ಉಚಿತವಲ್ಲ? ಆಚಾರ್ಯರೇ, ಇದು ಮುದ್ರೆಯನ್ನ ಎಸೆಯೋದಕ್ಕೆ ಸರಿಯಾದ ಸಮಯ ಅಲ್ಲ. ಯಾಕೆ? ಗುರುಗಳೇ, ಮಂತ್ರಿಗಳು ಸರಿಯಾಗಿ ಹೇಳುತ್ತಿದ್ದಾರೆ, ಇದು ಉಚಿತವಲ್ಲ. ನೀವು ನಿಮ್ಮ ಸ್ಥಾನವನ್ನು ಅಲಂಕರಿಸಿ. ಸರಿ ಮಹಾರಾಜ್ರೆ. ಪಂಡಿತ ರಾಮಕೃಷ್ಣ, ನೀನು ಈ ಸಮಯದಲ್ಲಿ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀಯಾ? ಮಹಾಪ್ರಭು, ಅಗ್ನಿ ಉರಿಸ್ಬೇಕು. ಎಲ್ಲಿ ಬೆಂಕಿ ಉರಿಸಬೇಕು ಪಂಡಿತ ರಾಮಕೃಷ್ಣ? ಹಾ ಮಹಾಪ್ರಭು, ಇಲ್ಲೇನೆ. ಏನ? ಇಲ್ಲಿ ದರ್ಬಾರ್ನಲ್ಲಿ ಅಗ್ನಿಯನ್ನ ಪ್ರಜ್ವಲಿಸ್ತೀರಾ ನೀವು? ಇದೆಂತ ಸಮಸ್ಯೆ ಕೊಡ್ತಿದ್ದಾನೆ ಅವನು ಮಹಾರಾಜ್ರೆ. ಚಿಂತಿಸ್ಬೇಡಿ ಗುರುವರ್ಯ, ಈಗ ಅಗ್ನಿಯೇ ಈ ಸಮಸ್ಯೆಗೆ ಉತ್ತರ ಕೊಡುತ್ತೆ. ಯಾರು ಸುರೇಶ, ಯಾರು ರಮೇಶ ಅಂತ. ಆದರೆ ಹೇಗೆ ಪಂಡಿತ ರಾಮಕೃಷ್ಣ, ಸ್ಪಷ್ಟಪಡಿಸಿ. ಖಂಡಿತವಾಗ್ಲೂ ಹಾಗೆ ಮಹಾಪ್ರಭು. ಯಾವ ತರ ಸೀತಾ ಮಾತೆ ಅಗ್ನಿನ ಪ್ರವೇಶ ಮಾಡಿ ಅವರ ಪಾವಿತ್ರ್ಯತೆನ ತೋರಿಸಿದ್ರಲ್ವಾ, ಹಾಗೆ. ನೀವು ಆಜ್ಞೆ ಕೊಡಿ ಮಹಾಪ್ರಭು, ಇವತ್ತು ರಾಜ ದರ್ಬಾರ್ನಲ್ಲಿ ಅಗ್ನಿಕುಂಡದ ವ್ಯವಸ್ಥೆ ಮಾಡೋದಕ್ಕೆ. ಆಗ್ಲಿ ಮಹಾರಾಜರೇ. ನೀವಿಬ್ರು ಅಗ್ನಿ ಪರೀಕ್ಷೆಗೆ ತಯಾರಾಗಿ. ನೀವಿಬ್ರು ಒಬ್ರೊಬ್ರಾಗಿ ನಿಮ್ಮ ಕೈಯನ್ನ ಈ ಅಗ್ನಿಲಿಡ್ಬೇಕು. ಈಗ ಅಗ್ನಿದೇವ ಈಗ ಈ ವಿಷಯ ಹೇಳ್ತಾರೆ, ಯಾರು ಸುರೇಶ ಅಂತ. ನೆನ್ಪಿಡ್ಕೊಳ್ಳಿ, ಯಾರು ಸುರೇಶ ಆಗಿರ್ತಾನೋ ಅವನ ಕೈ ಅಗ್ನಿಯಲ್ಲಿ ಸುಡೋದಿಲ್ಲ. ನೀನ್ ಏನ್ ಹೇಳ್ತಾ ಇದೆಯೋ ಅದು ಅಸಾಧ್ಯ ರಾಮಕೃಷ್ಣ. ಮಹಾರಾಜ, ಇದು ಉಚಿತವಲ್ಲ. ಖಂಡಿತವಾಗ್ಲೂ ಸರಿ ಇದೆ ಮಹಾಪ್ರಭು, ನಂಬಿಕೆ ಇಡಿ. ಯಾರು ಸತ್ಯ ಹೇಳ್ತಿದಾರೋ ಅವರಿಗೆ ಏನೂ ಆಗೋದಿಲ್ಲ. ಇದಕ್ಕೆ ಸಾಕ್ಷಿಯೇ ಇದೆ. ಮಾತೆ ಸೀತಾ ಮಾತೆ ಅಗ್ನಿ ಪ್ರವೇಶ ಮಾಡಿ ತನ್ನ ಪಾವಿತ್ರ್ಯತೆಯನ್ನು ತೋರಿಸಿ. ನೀವು ಹೇಳುತ್ತಿರುವುದು ಸತ್ಯವೇ ಪಂಡಿತ ರಾಮಕೃಷ್ಣ? ಮತ್ತೆ ನೀವಿಬ್ರು ಕೂಡ ಭರವಸೆ ಇಡಿ. ಯಾಕೆ ಅಂದ್ರೆ ಅಗ್ನಿದೇವ ಯಾವತ್ತೂ ಸತ್ಯ ಹೇಳೋರ್ಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಈಗ ನಿಮ್ಮ ಕೈಗಳನ್ನ ಈ ಅಗ್ನಿಕುಂಡದಲ್ಲಿಡಿ. ನೋಡಿ ಮಹಾರಾಜ, ನೀವೆಲ್ಲ ನೋಡಿ, ಇವನು ಸುಳ್ಳು ಹೇಳ್ತಿದ್ದಾನೆ. ನಾನ್ ಸುರೇಶ, ನಾನೇ ಸುರೇಶ. ಇದು ಸುಳ್ಳು ಮಹಾಪ್ರಭು. ನಾನೇ ಸುಳ್ಳು ಹೇಳಿದ್ದು. ಆದ್ರೆ ನ್ಯಾಯ ಒದಗಿಸೋದಕ್ಕೆ ನಾನು ಇದ್ ಮಾಡ್ಲೇಬೇಕಾಗಿತ್ತು. ಆದ್ರೆ ಹೇಗೆ? ಯಾಕೆ? ಏನು? ಇವನು ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟ ಆಚಾರ್ಯರೇ. ನನ್ನ ಸುಳ್ಳನ್ನ ಸತ್ಯ ಅನ್ಕೊಂಡ. ಅವನ್ ಅನ್ಕೊಂಡ ನಾನು ಸತ್ಯ ಹೇಳ್ತಿದ್ದೀನಿ, ನನಗೇನು ಆಗೋದಿಲ್ಲ ಅಂತ. ಹಾಗಾಗಿ ಭಯಭೀತನಾಗದೆ ಅವನ ಕೈಯನ್ನ ಆ ಅಗ್ನಿ ಮೇಲಿಟ್ಟ. ವಾಸ್ತವಿಕವಾಗಿ ಇವನೇ ಸುರೇಶ ಮಹಾಪ್ರಭು. ಅದ್ಭುತ ಪಂಡಿತ ರಾಮಕೃಷ್ಣ, ನಾವು ಪ್ರಸನ್ನರಾದೆವು. ರಮೇಶ, ಈಗಲೂ ಸಮಯವಿದೆ, ಸತ್ಯವನ್ನು ಒಪ್ಪಿಕೋ. ನಾವು ಕಲ್ಲಿನಿಂದಲೂ ಕೂಡ ಸತ್ಯವನ್ನು ಒಪ್ಪಿಸುವ ಶಕ್ತಿಯುಳ್ಳವರು. ಎಂಥ ಶಿಕ್ಷೆ ನೀಡುತ್ತೇವೆ ಎಂದರೆ ನಿಂಗೆ ಸಹಿಸಲಾಗುವುದಿಲ್ಲ. ಒಪ್ಪಿಕೋ ಸತ್ಯವನ್ನು. ದಯವಿಟ್ಟು ಕ್ಷಮಿಸಿ ಮಹಾರಾಜ, ದಯವಿಟ್ಟು ಕ್ಷಮಿಸಿ. ನಾನು ಆಸೆಗೊಳಗಾಗ್ಬಿಟ್ಟೆ. ಇವನೇ ಸುರೇಶ. ಆದ್ರೆ ಮಹಾರಾಜ, ನನಗೆ ಅನ್ಯಾಯ ಆಗಿದೆ. ನಮ್ ತಂದೆ ನನಗೆ ಅನ್ಯಾಯ ಮಾಡಿದ್ದಾರೆ ಮಹಾರಾಜ. ಎಂಥ ಅನ್ಯಾಯ? ಸ್ಪಷ್ಟವಾಗಿ ಹೇಳು. ನಾನು ದೊಡ್ಡಣ್ಣ.
ಆದ್ರೂ ಅಪ್ಪಾಜಿ ಅವರು ಇವನಿಗೆ ಚಿನ್ನ ತುಂಬಿಕೊಂಡಿರೋ ಪೆಟ್ಟಿಗೆ ಮತ್ತೆ ನನಗೆ ವ್ಯವಸಾಯಕ್ಕೆ ಅಂತ ಜಮೀನ್ ಕೊಟ್ಟಿದ್ದಾರೆ. ಇದು ಅನ್ಯಾಯನೇ ತಾನೇ ಮಹಾರಾಜ? ವಿನಃ ತಂದೆಯವರು ಯಾವತ್ತೂ ತನ್ನ ಪುತ್ರರಿಗೆ ಅನ್ಯಾಯ ಮಾಡೋದಿಲ್ಲ. ಆದ್ರೆ ಅದ್ರ ಬದಲಾಗಿ ನಿನಗೆ ಅಸಲಿ ದುಡ್ಡನ್ನ ಕೊಟ್ಟಿದ್ದಾರೆ. ಸುರೇಶನ್ಗೆ ಕೇವಲ ಅವರು ಚಿನ್ನವನ್ನ ಕೊಟ್ಟಿದ್ದಾರೆ. ಲಕ್ಷ್ಮಿ ಯಾವಾಗ್ಲೂ ಚಂಚಲಿತಳಾಗ್ತಾಳೆ, ಯಾವಾಗ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾಳೆ. ನಿಮ್ಮ ತಾತ್ಪರ್ಯ ಏನು? ನಿಮ್ಮ ಪಿತಾಶ್ರೀ ಅವರು ನಿನಗೆ ಒಳ್ಳೆ ಭೂಮಿಯನ್ನ ಕೊಟ್ಟಿದ್ದಾರೆ. ನಿನಗ್ ಬೇಕಾದಾಗ ಪ್ರತಿ ವರ್ಷ ಆ ದಿನ ಚಿನ್ನದ ಭಂಡಾರವನ್ನೇ ತುಂಬಿಸಬಹುದು. ಅದ್ಯಾವತ್ತೂ ಖಾಲಿ ಆಗೋದಿಲ್ಲ. ಮಹಾರಾಜ, ನನ್ನದೊಂದು ವಿನಂತಿ ಇದೆ. ನಮ್ಮ ಅಣ್ಣನಿಗೆ ಶಿಕ್ಷೆನ ಕೊಡಬೇಡಿ, ಅವನು ಪಶ್ಚಾತ್ತಾಪ ಪಡ್ತಿದ್ದಾನೆ. ಸುರೇಶ, ಇವನು ನಿಮ್ಮ ಅಪರಾಧಿಯು. ಒಂದು ವೇಳೆ ನೀವು ಇವರನ್ನು ಕ್ಷಮಿಸುತ್ತೀರಿ ಎಂದರೆ ನಾವು ಕೂಡ ಇವರನ್ನು ಕ್ಷಮಿಸುತ್ತೇವೆ. ಪಂಡಿತ ರಾಮಕೃಷ್ಣ, ಅದ್ಭುತ. ನೀವು ಚತುರರಷ್ಟೇ ಅಲ್ಲ, ವಿದ್ವಾಂಸರೂ ಕೂಡ. ನೀವು ಮತ್ತೆ ನಿರೂಪಿಸಿದಿರಿ ನಿಮಗೆ ಸಾಟಿ ಯಾರೂ ಇಲ್ಲವೆಂದು, ಅಲ್ಲವೇ ಗುರುಗಳೇ? ಹೌದು ಮಹಾರಾಜೆ. ಹಾ ಮಹಾರಾಜ, ಸರಿಯಾಗಿ ಹೇಳಿದ್ರಿ. ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ಸತ್ಯನೇ ಹೇಳಿರ್ತೀರ ಮಹಾರಾಜ. ಆದ್ರೆ ನನಗಂತೂ ಮೊದಲಿಂದಲೂ ಇದರ ಆಳ ಗೊತ್ತಿತ್ತು ಮಹಾರಾಜ. ಸತ್ಯ ಗುರುಗಳೇ, ಅದಂತೂ ನಿಜ. ನಾವು ಪ್ರಸನ್ನರಾದೆವು ರಾಮಕೃಷ್ಣ. ನಾವು ನಿಮಗೆ 100 ಚಿನ್ನದ ನಾಣ್ಯಗಳಿಂದ ಪುರಸ್ಕರಿಸುತ್ತೇವೆ. ಆದರೆ ಗುರುಗಳೇ, ಹಾ ಮಹಾರಾಜರೇ, ನಾವು ನಿಮ್ಮನ್ನು ಒಂದು ಪ್ರಶ್ನೆ ಕೇಳುವುದೇ ಮರೆತು ಹೋದೆವು. ಹಾ ಹೇಳಿ ಮಹಾರಾಜ. ನೀವು ಈ ಪೇಟ ಏಕೆ ಧರಿಸಿರುವುದು? ಮತ್ತೆ ಪೇಟ? ಆರೋಗ್ಯವು ಸರಿ ಇದೆ ಅಲ್ಲವೇ? ಹಾ ಅದೇ ಮಹಾಪ್ರಭು, ನಾನು ಆಚಾರ್ಯರಿಗೆ ಇದೇ ಪ್ರಶ್ನೆ ಕೇಳಿದ್ದೆ. ಹೌದು ಮಹಾರಾಜ್ರೆ, ನನಗೂ ಅದನ್ನ ನೋಡಿ ಆಶ್ಚರ್ಯ ಆಯ್ತು. ನಾನು ಇದೇ ಪ್ರಶ್ನೆ ಕೇಳಿದೆ, ಆದ್ರೆ ಆಚಾರ್ಯರು ಮಹಾರಾಜ್ರೆ ಇಲ್ಲ ನೋಡಿ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ನೋಡಿ, ಎಲ್ಲರೂ ನೋಡಿ ನೋಡಿ. ಆದರೆ ಗುರುಗಳೇ, ನಿಮ್ಮ ಪೇಟದಲ್ಲಿ ಸೇಬು ಹಾಗೂ ಬಾಳೆಹಣ್ಣನ್ನು ಏಕೆ ಮುಚ್ಚಿಟ್ಟುಕೊಂಡಿದ್ದೀರಿ? ಇದು ಮಹಾರಾಜ, ಅದು ಹಾ ಮಹಾರಾಜ, ಅದು ಒಮ್ಮೊಮ್ಮೆ ದರ್ಬಾರ್ ಬಹಳ ಹೊತ್ತು ನಡೆಯುತ್ತಲ್ಲ, ನನಗೆ ಬಹಳ ಹಸುವಾದ್ರೆ ಒಮ್ಮೊಮ್ಮೆ ಇದೇ ಭೋಜನ ಮಾಡೋಣ ಅಂತ ದರ್ಬಾರ್ನ ಬಿಟ್ಟು ಊಟ ಮಾಡ್ಲಿಕ್ಕೆ ಹೋಗಕ್ ಆಗಲ್ವಲ್ಲ ಮಹಾರಾಜರೇ. ನಾವು ನಮ್ಮ ಭೋಜನವನ್ನ ಜೊತೆಲೇ ತಗೊಂಡು ಬರ್ತೀವಿ, ಅಗತ್ಯ ಬಂದಾಗ ಆ ಕೂಡ್ಲೆ ಸೇವಿಸ್ಬಿಡ್ತೀವಿ. ಗುರುಗಳೇ, ಧನ್ಯರು ನೀವು. ಹಾ ಮಹಾರಾಜ, ನೀವು ನಮ್ಮ ರಾಜ ದರ್ಬಾರಿನ ಎಲ್ಲ ಸದಸ್ಯರ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ. ಹೌದು ಮಹಾರಾಜ. ಸರಿಯಾಗಿದೆ, ನೀವಂತೂ ಧನ್ಯರು ಆಚಾರ್ಯರೇ, ನೀವಂತೂ ಧನ್ಯರು. ಅರೆ ರಾಮ, ನನ್ ಎಡ್ಗಣ್ ಯಾಕೋ ಹೊಡ್ಕೋತಾ ಇದೆ. ಖಂಡಿತವಾಗ್ಲೂ ಏನೋ ಆಗತ್ತೆ ಅನ್ಸುತ್ತೆ. ಹೌದಾ? ನನಗಿಷ್ಟ ತನಕ ಅನ್ನಿಸ್ತಾ ಇತ್ತು ನೀನ್ ಎಂತ ಜೀವಿ ಅಂತ. ಈಗ ನಿನಗೆ ಕಣ್ಣು ಬಂದಿದೆ, ಅದಕ್ಕೆ ಹೊಡ್ಕೊಳ್ತಾನೂ ಇದೆ. ವಾವಾ, ಅಯ್ಯೋ ದೇವ್ರೆ, ಸುಮ್ನಿರೋ. ಈ ಸರಿ ಮತ್ತೊಮ್ಮೆ ಸಮಸ್ಯೆಗೆ ಪರಿಹಾರ ಕೊಡುವಂತ ನಮ್ಮ ಅವಕಾಶನ ಪಂಡಿತ ರಾಮಕೃಷ್ಣ ಕಿತ್ಕೊಂಡ್ಬಿಟ್ಟ. ಪಂಡಿತ ರಾಮಕೃಷ್ಣ ನನಗೆ ಪ್ರತಿ ಹೆಜ್ಜೆಗೂ ಸಮಸ್ಯೆಯಾಗಿ ಬದಲಾಗ್ತಾ ಇದ್ದಾನೆ ಇವನು. ಗುರುಗಳೇ, ಆ ಪಂಡಿತ ರಾಮಕೃಷ್ಣನ ತಲೆಯು ತುಂಬಾ ಚೆನ್ನಾಗಿ ಓಡುತ್ತೆ. ಅದನ್ನೇ ನನಗೂ ಗೊತ್ತಾಗ್ತಾ ಇಲ್ಲ, ಇವನು ಇಷ್ಟೊಂದು ಕಿಲಾಡಿತನದ ಬುದ್ಧಿಯನ್ನ ಹೊಂದ್ಕೊಂಡು ಹೇಗೆ ಜನ್ಮ ತಾಳ್ದ. ನನ್ನ ಮನಸ್ಸಿಗನ್ಸುತ್ತೆ ಅವನ ತಲೆ ಒಳಗೆ ಕೈ ಹಾಕಿ ಅವನ ಬುದ್ಧಿಯನ್ನ ಕಿತ್ಕೊಂಡ್ಬಿಡು ಅಂತ. ಹೌದು ಗುರುಗಳೇ, ಅವನ ತಲೆನ ಚಟ್ನಿ ಮಾಡಿ ಹಾಕಿ ನಿಮ್ಮಿಬ್ಬರಿಗೂ ತಿನ್ನಿಸ್ಬೇಕು ಅಂತ. ಅಯ್ಯೋ, ನಾವು ಸಸ್ಯಾಹಾರಿಗಳು ಗುರುಗಳೇ, ಅದು ನಮ್ಗೆ ಯಾಕೆ? ಸುಮ್ಮನಿರ ಮೂರ್ಖರ, ನಾನು ಮಾತಿಗೆ ಹೇಳಿದೆ ಅಷ್ಟೇ ನಿಮಗೆ. ಒಮ್ಮೆ ಯೋಚಿಸಿ, ಒಂದು ವೇಳೆ ಪಂಡಿತ ರಾಮಕೃಷ್ಣನಿಗೆ ಬುದ್ಧಿ ಇಲ್ಲ ಅಂತ ಆಗಿದ್ರೆ ಏನಾಗ್ತಾ ಇತ್ತು? ಏನ್ ಮಾಡ್ತಿದ್ದ ಅವನು? ಪ್ರತಿ ಸಮಸ್ಯೆಗೆ ಪರಿಹಾರ ನಾನೇ ಕೊಡ್ತಾ ಇದ್ದೆ. ನನ್ನ ಹೆಸರು ಬರ್ತಾ ಇತ್ತು, ಅವಶ್ಯವಾಗಿ ನನ್ನ ಹೆಸರು ಕರೀತಿದ್ರು. ಪ್ರಣಾಮಗಳು ಪ್ರಭು. ಜುಟ್ಟಕ್ಕೆ ಈಗ ಸಂಧ್ಯಾ ಪೂಜೆ ಮಾಡ್ಬೇಕು. ಮತ್ತೇನಾ? ಹೌದು ಪ್ರಭು. ನಾಳೆ ಮುಂಜಾನೆ ಮಾಡುವಂತೆ ಬಿಡು. ಸ್ವಾಮಿ, ಜುಟ್ಟುಗೆ ಎಷ್ಟ್ ಪೂಜೆ ಮಾಡ್ತಾರೋ ಅಷ್ಟೇ ನಿಮ್ ಬುದ್ಧಿ ಬೆಳೆಯತ್ತೆ. ನಾನ್ ನಿಮ್ಗೆ ಬೆಳಗ್ಗೆನೆ ಹೇಳಿದ್ದೆ ತಾನೆ, ಒಬ್ಬ ಪಂಡಿತನ ಬುದ್ಧಿ ಅವನ ಜುಟ್ಟಿನಲ್ಲಿ ಇರುತ್ತೆ ಅಂತ.
ಭಾಗ್ಯವತಿ, ಆದ್ರೆ ಈ ಸಮಯ ಏನಿದೆಯಲ್ಲ ನನ್ನ ಜುಟ್ಟು ಮಲಗುವಂತ ಸಮಯ. ಮಲಗಿದ್ದಾಗ ಜುಟ್ಟಿಗೆ ತೊಂದರೆ ಕೊಡುವಂಥದ್ದು ಉಚಿತವಲ್ಲ. ಹೇಗೆ ನಾವು ಭಗವಂತನಿಗೆ ಮಲಗಿರುವಾಗ ಸಮಯನ ಹಾಳು ಮಾಡಲು ಅದು ಉಚಿತವಲ್ಲ. ಹೌದಾ ಪ್ರಭು, ನನಗ್ ಗೊತ್ತೇ ಇರ್ಲಿಲ್ಲ. ನಾಳೆ ನಾನು ಇದಕ್ಕೂ ಮುಂಚೆನೆ ಬರ್ತೀನಿ. ಹಾ ಇಷ್ಟು ಚಿಕ್ಕ ವಿಷಯ ನನ್ನ ತಲೆಗೆ ಯಾಕೆ ಬರಲಿಲ್ಲ? ಅಲ್ಲಿ ಎಲ್ಲ ಖಾಲಿ ಖಾಲಿ ಆಗಿದೆಯಲ್ಲ, ಅದಕ್ಕೆ ಅಲ್ವೇನ ಮಣಿ? ಸತ್ಯವಚನ ದಣಿ. ಒಂದು ವೇಳೆ ಪಂಡಿತ ರಾಮಕೃಷ್ಣನ ಬುದ್ಧಿ ಅವನ ಜುಟ್ಟಿನಲ್ಲಿದ್ರೆ ನಾನು ಯಾಕೆ ಆ ಜುಟ್ಟನ್ನೇ ಕತ್ತರಿಸಬಾರ್ದು? ಹೌದು, ಸತ್ಯವಚನ ಗುರುಗಳೇ. ಒಂದು ವೇಳೆ ಪಂಡಿತ ರಾಮಕೃಷ್ಣ ಬುದ್ಧಿಹೀನನಾಗೋದ್ರೆ ಮಹಾರಾಜರು ಅವನನ್ನ ದರ್ಬಾರ್ನಿಂದ ಹೊರಗೆ ಹಾಕ್ತಾರೆ. ಮತ್ತೆ ಪಂಡಿತ ರಾಮಕೃಷ್ಣ ಹೊರಗೆ ಬಂದ ಮೇಲೆ ಅಲ್ಲಿ ನಾನು ಸಂಪೂರ್ಣವಾಗಿ ನಮ್ಮ ರಾಜ್ಯ ಆಗುತ್ತೆ. ನಾನೇ ಅಲ್ಲಿ ಎಲ್ಲವೂ ಆಗ್ತೀನಿ. ರಾಜ ಪುರೋಹಿತ ತಥಾಚಾರ್ಯ. ಹೌದು ಗುರುಗಳೇ. ತನಿಮರೆ, ನನ್ನ ತಲೆಗೆ ಒಂದು ಉಪಾಯ ಬಂದಿದೆ. ಅದಕ್ಕೆ ನೀವಿಬ್ರು ಕೂಡ ಸಾಥ್ ಕೊಡಬೇಕಾಗಿದೆ. ಗಮನ ಕೇಳಿ. ನಗರದಲ್ಲಿ ಬ್ರಹ್ಮಾನಂದ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಸರ್ವನಾಶ ಮಾಡ್ತಾನೆ ಪಂಡಿತ ರಾಮಕೃಷ್ಣನ ಜುಟ್ಟನ್ನ. ಅವನೊಂದು ಅದ್ಭುತವಾದಂಥ ಎಣ್ಣೆಯನ್ನು ತಯಾರಿಸಿದಾನೆ. ಅದನ್ನು ಬಳಸೋದ್ರಿಂದ ಕೂದಲು ಉದುರೋಗುತ್ತೆ. ಅದೇ ಎಣ್ಣೆಯಿಂದ ಸರ್ವನಾಶವಾಗುತ್ತೆ ರಾಮಕೃಷ್ಣನ ಆ ಜುಟ್ಟು. ಆದ್ರೆ ಅದಕ್ಕಿಂತ ಮುಂಚೆ ನೀವಿಬ್ರು ಆ ವೈದ್ಯ ಬ್ರಹ್ಮಾನಂದನ ಬಳಿ ಹೋಗ್ಬೇಕು. ಆಯ್ತು ಗುರುಗಳೇ. ಪಂಡಿತ ರಾಮಕೃಷ್ಣ, ಹೇಳಿ, ನನ್ನಿಂದ ಏನಾಗ್ಬೇಕು? ಮಣಿ, ಇವತ್ ನೀನ್ ಸ್ನಾನ ಮಾಡಿಲ್ವಾ? ನಿನ್ನೆ ರಾತ್ರಿ ತಾನೇ ಸ್ನಾನ ಮಾಡಿದ್ದೀನಿ. ಒಂದು ವಾರದಿಂದ ಸ್ನಾನ ಮಾಡದೇ ಇರೋದು ನೀನೆ. ನಿನ್ನ ಶರೀರದಿಂದನೇ ದುರ್ಗಂಧ ಬರ್ತಾ ಇರೋದು. ಅಯ್ಯೋ, ಇಲ್ಲ ಇಲ್ಲ, ದುರ್ವಾಸನೆ ನಿಮ್ಮಿಂದ ಬರ್ತಾ ಇಲ್ಲ. ನನಗೆ ಈ ಶೋಧನಾ ಕೋಟೆಯಲ್ಲಿ ಇದ್ದು ನನಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ. ನೀವಿಬ್ರು ಯಾರು? ಮತ್ತೆ ನಾನು ನಿಮ್ಗೆ ಹೇಗ್ ಸೇವೆ ಮಾಡ್ಬೇಕು? ನಾವು ಮಹಾನ್ ರಾಜಗುರು ತಾತಾಚಾರ್ಯನ ಶಿಷ್ಯರು. ಹಣಿ ಮತ್ತೆ ಮಣಿ. ಅವರಿಗೆ ನಿಮ್ಮ ವಿಶೇಷವಾದ ಎಣ್ಣೆಯ ಅವಶ್ಯಕತೆ ಇದೆ. ಯಾವ್ದ್ರಿಂದ ಕೂದಲು ಹಾರೋಗತ್ತೆ. ಆದರೆ ಯಾಕೆ? ನಮ್ಮ ಗುರುಗಳಿಗೆ ಆ ತೈಲ ಅವರಿಗೋಸ್ಕರ ಬೇಕು. ಯಾಕೆಂದ್ರೆ ಅವ್ರಿಗೆ ಕೇಶವನ್ನು ಕತ್ತರಿಸೋ ಕತ್ತರಿ ಅಂದ್ರೆ ಭಯವಾಗುತ್ತೆ. ಈಗಲೇ ತಗೊಂಡ್ಬರ್ತೀನಿ. ಎಂತ ಒಳ್ಳೆ ದೃಶ್ಯ ಅಲ್ವಾ? ಅತಿ ಉತ್ತಮ. ಇದನ್ ತಗೊಳ್ಳಿ. ಇದರಲ್ಲಿ ಹಳದಿ ಮತ್ತೆ ಚಂದನದ ಲೇಪನ ಇದೆ. ಇದರಿಂದ ತ್ವಚೆಗೆ ಹಾನಿನೂ ಉಂಟಾಗಲ್ಲ ಮತ್ತೆ ಕೇಶನು ಬಂದ್ಬಿಡುತ್ತೆ. ಹೌದಾ? ನಾವ್ ಹೇಗಿದ್ರ ಮೇಲೆ ವಿಶ್ವಾಸ ಇಡ್ಲಿ? ನೀವು ಇದನ್ನ ಪ್ರಯೋಗ ಮಾಡಿ ತೋರಿಸಿ, ಆಗ ನಂಬ್ತೀವಿ. ಆದ್ರೆ ಪ್ರಯೋಗ ಯಾರ ಮೇಲೆ ಮಾಡೋದು? ನನ್ನ ಹತ್ರ ಸೇವಕರೇ ಇಲ್ಲ. ಹಾ, ಅದು ಇದೆ ಅಲ್ವಾ? ಮಣಿ, ಅಲ್ಲಿ ಮೇಲ್ ನೋಡು, ಎಷ್ಟು ಸುಂದರವಾದ ಬಣ್ಣ ಬಣ್ಣದ ಪಕ್ಷಿಗಳಿವೆ. ಎಲ್ಲಿ? ನನಗೆ ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲಿದೆ ನೋಡು. ಎಲ್ಲಿ? ಅಲ್ಲೇ ಮೇಲಿದೆ ನೋಡು. ನನಗೆ ಕಾಣಿಸ್ತಾನೆ ಇಲ್ವಲ್ಲೋ. ಅಯ್ಯೋ, ಅಲ್ಲೇ ಮೇಲಿದೆ ನೋಡು. ಅಯ್ಯೋ, ಎಲ್ಲಿ ನೋಡ್ಲಿ? ಇಲ್ಲಿ ನೋಡು. ದುಷ್ಟ, ನೀನು ನನ್ನ ತಲೆಯಿಂದ ಕೂದಲನ್ನ ತೆಗೆದು ಬಿಟ್ಟಿದೀಯ. ಈಗ ನನ್ನ ಬುದ್ಧಿ ಕಡಿಮೆ ಆಗೋಗುತ್ತೆ. ಅಯ್ಯೋ ಮಣಿ, ನೀನಂತೂ ಬುದ್ಧಿಯ ಸಾಗರ ಅಲ್ವಾ? ಹೌದಾ? 2-3 ಹನಿಗಳು ಕಮ್ಮಿ ಆಗ್ಬಿಟ್ರೆ ಏನ್ ವ್ಯತ್ಯಾಸ ಆಗ್ಬಿಡತ್ತೆ. ನೋಡು, ನಾನು ಈ ತೈಲವನ್ನು ಪ್ರಮಾಣಿಸಿಬಿಟ್ಟೆ. ಎಂತ ಚಮತ್ಕಾರಿ ತೈಲ ಇದು. ಚಮತ್ಕಾರಿ ಬಿಡು. ರಾಮನ ಜುಟ್ಟಂತೂ ಹೋಯ್ತೀಗ. ನನ್ನನ್ ಕಾಪಾಡು ರಾಮ, ಇಲ್ಲ ಅಂದ್ರೆ ಸತ್ತೋಗ್ತೀನಿ.